ಈಗ ತಮಗೆಲ್ಲರೂ ಗೊತ್ತಿದೆ 23ನೇ ತಾರೀಕು ನಮಗೆ ಅಂತಿಮವಾಗಿ ನಾಮಿನೇಷನ್ ಹಾಕೋಕ್ಕೆ ಕೊನೆಯ ದಿನಾಂಕ ಆಗಿತ್ತು. ಒಟ್ಟು 45 ನಾಮಿನೇಷನ್ಸು ನಮಗೆ 107 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ರಿಸೀವ್ ಆಗಿತ್ತು. ಅದಾದಮೇಲೆ ನಾವು 24/3/2026 ಸ್ಕ್ರೂಟಿನಿನ ಮಾಡಿದ್ವಿ. ಅವತ್ತು ನಮಗೆ ಔಟ್ ಆಫ್ 45 ನಾಮಿನೇಷನ್ಸ್ 3 ನಾಮಿನೇಷನ್ಸ್ ರಿಜೆಕ್ಟ್ ಆಗಿತ್ತು, ತಿರಸ್ಕಾರಗೊಂಡಿತ್ತು. ಅದಾದಮೇಲೆ ನಮಗೆ ಒಟ್ಟು 36 ಕ್ಯಾಂಡಿಡೇಟ್ಗಳು ಸ್ಕ್ರೂಟಿನಿಯಲ್ಲಿ ಉಳಿದಿದ್ದರು. ನೆಕ್ಸ್ಟು ಇವತ್ತು ಅಂದರೆ 25 ಮತ್ತು 26ನೇ ತಾರೀಕು 2 ದಿನ ವಿಡ್ರಾವಲ್ಗೆ ಫಾರ್ಮರ್ ಫೈಲಿ ಮತ್ತು ನಮಗೆ ನೋಟಿಸ್ ಕೊಡೋಕ್ಕೆ ಅವರಿಗೆ ಅವಕಾಶ ಇತ್ತು, ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು. ಈಗ ನಮಗೆ ಒಟ್ಟು ಇವತ್ತು ಮತ್ತು ನಿನ್ನೆ 2 ದಿನ ಸೇರಿ 11 ಅಭ್ಯರ್ಥಿಗಳು ಅವರ ಉಮೇದುವಾರಿಕೆಯನ್ನು ಹಿಂಪಡೆದಿದ್ದಾರೆ. ಟೋಟಲ್ 11 ಕ್ಯಾಂಡಿಡೇಟ್ಸ್ ಅವರು ನಾಮಪತ್ರವನ್ನು ಅವ್ರದ್ದು ಉಮೇದುವಾರಿಕೆ ಏನಿದೆ ಅದನ್ನು ಹಿಂಪಡೆದಿರ್ತಾರೆ. ಈಗ ನಾವೇನು ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ, ಟೋಟಲ್ 25 ಕ್ಯಾಂಡಿಡೇಟ್ಸು ಫೈನಲಿ ನಮಗೆ ಉಳ್ಕೊಂಡಿದ್ದಾರೆ. ಅದರಲ್ಲಿ ಮೇಲ್ 24, 1 ಫಿಮೇಲ್, ಟೋಟಲ್ 25 ಆಗ್ತಾರೆ. ಜೊತೆಗೆ ಈ ಪಾರ್ಟಿ ವೈಸ್ ಕೊಡೋದಾದರೆ ನಮಗೆ ನ್ಯಾಷನಲ್ ಪಾರ್ಟೀಸಿಂದ 3 ಜನ, ಬಿ ಜೆ ಪಿಯಿಂದ 1, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ 1 ಮತ್ತು ಆಮ್ ಆದ್ಮಿ ಪಾರ್ಟಿಯಿಂದ 1. ಈ 3 ಜನ ನ್ಯಾಷನಲ್ ಪಾರ್ಟೀಸಿಂದ ಬಂದಿದ್ದಾರೆ. ಜೊತೆಗೆ ನಮಗೆ ರಿಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಯಿಂದ ಕೂಡ ಸುಮಾರು 10 ಜನ ಕ್ಯಾಂಡಿಡೇಟ್ಸು ಫೈನಲಿ ವ್ಯಾಲಿಡ್ಲಿ ನಾಮಿನೇಟ್ ಅಂತೇಳಿ ಹೇಳ್ಬೋದು. ಆಮೇಲೆ ಇಂಡಿಪೆಂಡೆಂಟಿಂದ 12. ಸೊ ಟೋಟಲ್ 25 ಕ್ಯಾಂಡಿಡೇಟ್ಸು ಇವತ್ತು ನಮಗೆ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಳಿದುಕೊಂಡಿರ್ತಾರೆ. ಈಗ ತಮಗೆ ಗೊತ್ತಿದೆ ಇವತ್ತು ನಮಗೆ 26ನೇ ತಾರೀಕು ಕೊನೆಯದಾಗಿ ಉಮೇದುವಾರಿಕೆಯನ್ನು ಹಿಂಪಡೆಯೋದಕ್ಕೆ ಚುನಾವಣಾಧಿಕಾರಿ ಕಚೇರಿಗೆ ಅವರ ಕ್ಯಾಂಡಿಡೇಟ್ ಆಗಲಿ ಅಥವಾ ಪ್ರಪೋಸರ್ ಆಗಲಿ ಅವರು ಬಂದು ಕೊಡ್ಬೋದು ಅಂತ ಫಾರಂ ನಂಬರ್ 5 ನಮಗೆ ಏನು ನಮೂನೆ 5 ಇದೆ, ಅದರಲ್ಲಿ ಅವರು ಬಂದು ಚುನಾವಣಾಧಿಕಾರಿ ಕೊಡ್ಬೋದಾಗಿತ್ತು. ಸುಮಾರು ಈಗ ನಿಮ್ಗೆ ಗೊತ್ತಿರೋ 11 ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದರು. ಸೊ ಅವ್ರದನ್ನು ನಾವು ಕನ್ಸಿಡರ್ ಮಾಡಿದ್ರಿ. 3 PM ಒಳಗಡೆ ಯಾರು ನಮ್ಮ ಕಚೇರಿ ಪ್ರವೇಶ ಮಾಡಿದರು ಅವರು ಕೂಡ ಅವಕಾಶ ಕೊಟ್ಟಿದ್ವಿ. ಬಟ್ ಒಬ್ಬ ಕ್ಯಾಂಡಿಡೇಟ್ ಬಂದಿದ್ದರು, ಅವರು ಕ್ಯಾಂಡಿಡೇಟ್ ಬಂದಿರಲಿಲ್ಲ, ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಯಾವುದು ಕೂಡ ಅವರು ಫಾರಮ್ ಫಿಲ್ ಮಾಡಿದ್ದು ಅಥವಾ ಯಾವುದೂ ನಮಗೆ ಮಾಹಿತಿಯನ್ನು ಕೊಡಲಿಲ್ಲ, ಸಲ್ಲಿಸಲಿಲ್ಲ. ಹಾಗಾಗಿ ನಾವು ಅದನ್ನು ಯಾವುದೂ ಕನ್ಸಿಡರ್ ಮಾಡಿಲ್ಲ. ಖಾಲಿ ಫಾರ್ಮ್ಗೆ ಒಂದು ಫೇಕ್ ಸಿಗ್ನೇಚರ್ ಕೂಡ ಮಾಡ್ಕೊಂಡು ಬಂದಿದ್ರು ಅಂತ ಅಲ್ಲ, ಅದನ್ನು ಅವರು ಯಾವ ಫಾರ್ಮ್ ನಮ್ಗೆ ಸಬ್ಮಿಟ್ ಮಾಡಿಲ್ಲ, ಪ್ರಪೋಸರ್ ಅಂತ ಹೇಳಿ ಬಂದಿದ್ದರು. ಬಟ್ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ರಿ. ಬಟ್ ಆ ಥರ ನಮ್ಗೆ ಯಾವುದು ಫಾರ್ಮು ಸಬ್ಮಿಟ್ ಮಾಡದೇ ಇರೋದರಿಂದ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡೋಂಗೆ ಇಲ್ಲ ಅನಿಸುತ್ತೆ. ಪ್ರಕರಣಗಳನ್ನು ದಾಖಲಿಸಕ್ಕಂಥ ಪ್ರಯತ್ನ ಮಾಡ್ತೀವಿ. ಅಲ್ಲ, ಅರ್ಜಿ ಕೊಟ್ಟರೆ ಅರ್ಜಿ ಫೇಕಾಗಿ ಏನಾದರೂ ಸೈನ್ ಮಾಡಿದರೆ ನಾವು ಅದನ್ನು ನೆಕ್ಸ್ಟ್ ನಮ್ಮದೇನು RP Act 1951 ಮತ್ತು ನಮ್ಮದು ಎಲೆಕ್ಷನ್ ಕಂಡಕ್ಷನ್ ರೂಲ್ಸಲ್ಲಿ ನಾವು ಕ್ರಮ ವಹಿಸ್ತೀವಿ. ಬಟ್ ಅರ್ಜಿ ಕೊಟ್ಟಿಲ್ಲ ಅವರು, ಪ್ರಪೋಸರ್ ಇದ್ದರು, ಅರ್ಜಿ ಸ್ವೀಕಾರ ಮಾಡಿಲ್ಲ. ನಮ್ಮ ಯಾವುದು ಪ್ರಪೋಸರ್ ಅಂತೇಳಿ ಬಂದಿದ್ದರು. ಬಟ್ ಆದರೆ ನಮ್ಗೆ ಯಾವುದು ಇದು ಕೊಟ್ಟಿಲ್ಲ, ಅವರು ಸೂಚನೆ ಕೊಟ್ಟಿಲ್ಲ. ಹಾಂ, ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಉಳ್ಕೊಂಡಿದ್ದರು. ಈಗ ಅದನ್ನು ಕೂಡ ನಾವು ಇವತ್ತು ಸಿಂಬಾಲ್ಸನ್ನು ಅಲಾಟ್ಮೆಂಟ್ ಮಾಡ್ತಾಯಿದ್ದೀವಿ. ಅದು ಕೂಡ ಆಗ್ತದೆ. ತಮ್ಗೆ ಗೊತ್ತಿರೋ ಹಾಗೆ ನಾವು ರಿಸರ್ವ್ಡ್ ಮತ್ತು ಫ್ರೀ ಸಿಂಬಲ್ಸ್ ಇದೆ. ರಿಸರ್ವ್ಡ್ ಸಿಂಬಲ್ಸ್ ನಮಗೆ ನ್ಯಾಷನಲ್ ಪಾರ್ಟೀಸ್ಗೆ ಸಿಗುತ್ತೆ. ನಮ್ಮಲ್ಲಿ 3 ಜನ ಮಾತ್ರ ನ್ಯಾಷನಲ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದ್ದಾರೆ, ರಿಜಿಸ್ಟರ್ಡ್ ಪಾರ್ಟಿಯಿಂದ, INC ಮತ್ತು BJP ಮತ್ತು ಆಮ್ ಆದ್ಮಿ ಪಾರ್ಟಿ. ಸೊ ಅವ್ರು 3 ಜನಕ್ಕೆ ಸಿಂಬಲ್ ಆಲ್ರೆಡಿ ಕೂಡ ರಿಸರ್ವ್ ಇರೋದರಿಂದ ಇನ್ನು ಅನ್ರಿಕಗ್ನೈಸ್ಡ್ ಪಾರ್ಟೀಸ್ ಏನಿದೆ ಅದರಲ್ಲಿ ನಾವು ಹೇಳಿದಾಗೆ ಈಗಾಗಲೇ 10 ಕ್ಯಾಂಡಿಡೇಟ್ಸ್ ಇದ್ದಾರೆ ಮತ್ತು ಆಮೇಲೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಸೊ ಅವರು ಪ್ರಿಯಾರಿಟಿ ಕೊಟ್ಟಿರ್ತಾರೆ, 1, 2, 3 ಅವ್ರು ಯಾವ ಪ್ರಿಯಾರಿಟಿ ಕೊಟ್ಟಿದ್ದಾರೆ ಅದನ್ನು ಕನ್ಸಿಡರ್ ಮಾಡಿ ಅವರಿಗೆ ಫ್ರೀ ಸಿಂಬಲ್ಸ್ ಲಿಸ್ಟಿಂದ ನಾವು ಅಲಾಟ್ ಮಾಡ್ತೀವಿ.